ಶಾಂತನಾಗು ಪುಷ್ಕಲ. ಅವನನ್ನು ಸಂಹರಿಸುವ ವಿಚಾರ ಮರೆತು ಬಿಡು. ಏಕೆ ಮರೆತು ಬಿಡಬೇಕು ವಾನರವೀರ? ಪುಷ್ಕಲ, ಯುದ್ಧದಲ್ಲಿ ವೀರಭದ್ರ ನಿನ್ನನ್ನು ಸಂಹರಿಸಿದ್ದ. ಶ್ರೀರಾಮನ ಅನುಗ್ರಹದಿಂದ ನೀನು ಬದುಕಿರುವೆ. ಈಗ ನನ್ನ ಜೊತೆ ಬಾ. ಮೂರ್ಛಿತನಾಗಿರುವ ಶತ್ರುಘ್ನನನ್ನು ಎಚ್ಚರಗೊಳಿಸೋಣ. श्रीराम 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 ರಾಮ ಸಹೋದರ ಶತ್ರುಘ್ನ, ಏಳು, ಎದ್ದೇಳು ಮಹಾವೀರ. ಹನುಮಂತ, ನಾನು ಶಿವನೊಡನೆ ಗೆಲ್ಲುವವರೆಗೂ ಹೋರಾಡುತ್ತೇನೆ. ಶಾಂತನಾಗು ಶತ್ರುಘ್ನ. ನಾನು ಔಷಧ ಲತೆಗಳನ್ನು ತರುವವರೆಗೂ ನಿಮ್ಮನ್ನೆಲ್ಲ ಕರುಣಾಮಯಿಯಾದ ಆ ಶಿವನೇ ರಕ್ಷಿಸಿದ್ದಾನೆ. ಅವನು ತನ್ನ ಭಕ್ತನಾದ ವೀರಮಣಿಯನ್ನು ರಕ್ಷಿಸುವ ಉದ್ದೇಶವಿತ್ತೇ ಹೊರತು ನಿನ್ನನ್ನು ಶಿಕ್ಷಿಸುವ ಉದ್ದೇಶವಿರಲಿಲ್ಲ. ಆದ್ದರಿಂದ ನೀನು ಶಿವನ ಮೇಲೆ ಆಕ್ರೋಶಗೊಳ್ಳಬೇಡ. ನೀನೀಗ ಶ್ರೀರಾಮನನ್ನು ಸ್ಮರಿಸು. ಎಲ್ಲವೂ ಶುಭವಾಗುತ್ತದೆ. ಆಗಲಿ ಹನುಮಂತ, ನಿನ್ನ ಸೂಚನೆಯಂತೆ ನಾನು ನನ್ನ ಸೋದರ ರಾಮಚಂದ್ರನನ್ನು ಸ್ಮರಿಸುತ್ತೇನೆ. ಶ್ರೀರಾಮ್ 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 ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಿಯ ಸೋದರ ರಾಮಚಂದ್ರ, ಆ ಪರಶಿವನೇ ಆಯುಧ ಪಾಣಿಯಾಗಿ ಬಂದು ನಮ್ಮನ್ನು ಕಾಡುತ್ತಿದ್ದಾನೆ. ನೀನೇ ಕಾಪಾಡಬೇಕು. ಪ್ರಭು ರಾಮಚಂದ್ರ, ಭಕ್ತರ ಪರಿಪಾಲನೆ ನಿಮ್ಮಿಂದಲೇ ಸಾಧ್ಯ. ಶಿವನಿಂದಾದ ಆಪತ್ತು ಶಿವನಿಂದಲೇ ನಿವಾರಣೆಯಾಯಿತು. ನಿಮ್ಮ ದರ್ಶನದಿಂದ ನಾವೆಲ್ಲರೂ ಧನ್ಯರಾದವು. ಮಹಾರಾಜ ವೀರಮಣಿ, ದೇವ, ಯುದ್ಧ ಮಾಡಿದರೆ ಶ್ರೀರಾಮನ ದರ್ಶನ ಭಾಗ್ಯ ಲಭಿಸುತ್ತದೆ ಎಂದು ಹೇಳಿದ್ದೆ. ಅದರಂತೆ ರಣಭೂಮಿಯಲ್ಲಿ ಶ್ರೀರಾಮ ದರ್ಶನ ನೀಡಿದ್ದಾನೆ. ನೀನು ಅವನಿಗೆ ನಮಸ್ಕರಿಸಿ ಅವನ ಅನುಗ್ರಹಕ್ಕೆ ಪಾತ್ರನಾಗು. ಹಾಗೇ ಆಗಲಿ ದೇವ. ನಿನ್ನ ಪುತ್ರ ರುಕ್ಮಾಂಗದ ಎಚ್ಚೆತ್ತು ಶ್ರೀರಾಮನಿಗೆ ನಮಸ್ಕರಿಸಲಿ. ರುಕ್ಮಾಂಗದ, ಎಚ್ಚರವಾದಿಯಾ? ಬಾ, ಶ್ರೀರಾಮನ ದರ್ಶನವನ್ನು ಪಡೆಯೋಣ. ಬಾ. ಹಾಗೆ ಆಗಲಿ ತಂದೆ.
ಪ್ರಭು, ಅಯೋಧ್ಯಾಪತಿ ಶ್ರೀರಾಮಚಂದ್ರ, ನಿನಗೆ ದೇವಪುರದ ಅರಸ ವೀರಮಣಿಯ ಪ್ರಣಾಮಗಳು. ನಿನ್ನ ಯಾಗದ ಕುದುರೆಯನ್ನು ನನ್ನ ಮಗ ರುಕ್ಮಾಂಗದ ಅರಿಯದೆ ಅವಿವೇಕದಿಂದ ಕಟ್ಟಿಬಿಟ್ಟ. ಕ್ಷಾತ್ರಧರ್ಮವನ್ನು ಪಾಲಿಸಲೆಂದು ನಾನು ಯುದ್ಧಕ್ಕೆ ಸಿದ್ಧನಾಗಿಬಿಟ್ಟೆ. ನನ್ನ ರಕ್ಷಣೆಗಾಗಿ ಪರಮೇಶ್ವರನಲ್ಲಿ ಮೊರೆಯಿಟ್ಟೆ. ನನ್ನ ಕಾರಣವಾಗಿ ಪರಮೇಶ್ವರ ನಿನ್ನ ವಿರುದ್ಧ ಯುದ್ಧ ಮಾಡಿಬಿಟ್ಟ. ರಾಮಚಂದ್ರ, ಶರಣಾಗತ ರಕ್ಷಣೆ ನಾವಿಬ್ಬರು ಪಾಲಿಸುವ ನೀತಿಯಲ್ಲವೇ? ಶರಣಾಗತನಾಗಿ ಮೊರೆ ಇಟ್ಟ ನನ್ನ ಭಕ್ತ ವೀರಮಣಿಯನ್ನು ರಕ್ಷಿಸಲು ಯುದ್ಧ ಮಾಡಬೇಕಾಯಿತೆ ಹೊರತು ವೈರತ್ವದಿಂದಲ್ಲ. ಶಂಕರ, ಪರಮೇಶ್ವರ, ದಯಾನಿಧಿ, ಸದಾ ನನಗೆ ಶುಭಕಾರಿಯಾಗಿರುವ ನಿನ್ನಲ್ಲಿ ತಪ್ಪು ಹುಡುಕುವ ಉದ್ದಟತನ ನನ್ನಲ್ಲಿಲ್ಲ. ನಿನ್ನ ಮೇಲೆ ಯುದ್ಧ ಮಾಡಿದರೂ ನೀನು ಕರುಣೆಯನ್ನೇ ತೋರಿರಬೇಕು. ನನ್ನ ಸೋದರ ಶತ್ರುಘ್ನನನ್ನು ನೀನು ದಯಮಾಡಿ ಕ್ಷಮಿಸಿಬಿಡು. ರಾಮಚಂದ್ರ, ವಾಸ್ತವವನ್ನು ಅರ್ಥ ಮಾಡಿಕೊಂಡೇ ಅಲ್ಲ, ಅಷ್ಟೇ ಸಾಕು. ಭಕ್ತನಿಗೆ ಭರವಸೆ ಕೊಟ್ಟ ಮೇಲೆ ಅನಿವಾರ್ಯವಾಗಿ ನಾನು ಯುದ್ಧದಲ್ಲಿ ಭಾಗವಹಿಸಬೇಕಾಯಿತು. ವೀರಮಣಿಗೆ ನಿನ್ನ ಮೇಲೆ ಅಪಾರವಾದ ಭಕ್ತಿ ಗೌರವಗಳಿವೆ. ಇವನು ನಿನ್ನ ಯಾಗದ ಕುದುರೆಯನ್ನು ಒಪ್ಪಿಸಿ ನಿನ್ನಲ್ಲಿ ಆಶ್ರಿತನಾಗುತ್ತಾನೆ. ಆಗಲಿ ಗಂಗಾಧರ, ಧರ್ಮ ಪಾಲನೆ ನಮ್ಮಿಬ್ಬರ ಕರ್ತವ್ಯವಲ್ಲವೇ? ನನ್ನ ಭಕ್ತರೇ ನಿನ್ನ ಭಕ್ತರು, ನಿನ್ನ ಭಕ್ತರೇ ನನ್ನ ಭಕ್ತರು. ನನ್ನ ಹೃದಯದಲ್ಲಿ ನೀನು, ನಿನ್ನ ಹೃದಯದಲ್ಲಿ ನಾನು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇದೇನಿದು, ಕುದುರೆ ಇಲ್ಲೇ ನಿಂತು ಬಿಟ್ಟಿತ್ತಲ್ಲ? ಹೌದು, ಆಶ್ಚರ್ಯಕರವಾಗಿದೆ. ಮೊದಲು ಈ ರೀತಿ ಆಗಿರಲಿಲ್ಲ. ಏನಾದರೂ ಮಾಡಿ ಕುದುರೆಯನ್ನು ಮುಂದೆ ಸಾಗುವಂತೆ ಮಾಡಲೇಬೇಕು. ಆದರೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಅದು ಅಲುಗಾಡುತ್ತಲೇ ಇಲ್ಲವಲ್ಲ? ಅದರ ಕಾಲಿಗೆ ಏನಾದರೂ ತೊಂದರೆ ಆಯಿತೆ? ಇಲ್ಲ, ಅದು ಕಲ್ಲಿನ ಬೊಂಬೆ ಅಂತ ನಿಂತಿದೆ ನೋಡು. ಈಗೇನು ಮಾಡುವುದು? ಏನು ಮಾಡುವುದು? ವಿಷಯವನ್ನು ಪ್ರಭುಗಳಿಗೆ ತಿಳಿಸುವುದು. ಪ್ರಭು, ನಮ್ಮ ಯಾಗದ ಕುದುರೆ ನಿಂತು ಬಿಟ್ಟು ಏನು ಮಾಡಿದರೂ ಅದು ಮುಂದೆ ಹೋಗುತ್ತಿಲ್ಲ. ಅದಕ್ಕೆ ಬಳಲಿಕೆಯಾಗಿರಬಹುದು. ಇಲ್ಲ ಪ್ರಭು, ಅದಕ್ಕೆ ಬೇರೆ ಏನೋ ಕಾರಣವಿರಬೇಕು. ಹೌದು ಪ್ರಭು,
ಉತ್ಸಾಹದಿಂದ ನಡೆಯುತ್ತಿದ್ದ ಕುದುರೆ ಯಾವುದೋ ಸಂಮೋಹನೆಗೆ ಒಳಗಾದಂತೆ ಇದ್ದಕ್ಕಿದ್ದ ಹಾಗೆ ನಿಂತು ಬಿಟ್ಟಿತು. ಅಮ್ಮತ್ತರೆ, ಇದಕ್ಕೇನು ಕಾರಣ? ಈಗ ನಾವು ಏನು ಮಾಡುವುದು? ನನಗೂ ಏನೂ ತೋಚುತ್ತಿಲ್ಲ ಪ್ರಭು. ಹತ್ತಿರದಲ್ಲೇ ಯಾರಾದರೂ ಮುನಿಗಳಿರಬಹುದು. ಅವರನ್ನು ಕೇಳಿದರೆ ಕಾರಣ ತಿಳಿಯಬಹುದು. ಅಮಾತ್ಯರೇ, ಸುತ್ತಮುತ್ತ ಯಾವುದಾದ್ರು ಋಷಿಗಳ ಆಶ್ರಮವಿದೆಯೇ ಎಂದು ನೋಡಿ ಬನ್ನಿ. ಹಾಗೇ ಆಗಲಿ ಪ್ರಭು. ಪ್ರಣಾಮಗಳು ಮುನೀಂದ್ರ. ಅಯೋಧ್ಯಾಪತಿಯಾದ ಶ್ರೀರಾಮಚಂದ್ರನ ಸಹೋದರ ಶತ್ರುಘ್ನ ತಮಗೆ ವಂದಿಸಿ ತಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದಾರೆ. ಸಂತೋಷ, ಬಹಳ ಸಂತೋಷ. ಮುನೀಂದ್ರರಿಗೆ ರಾಮ ಸೋದರ ಶತ್ರುಘ್ನನ ಪ್ರಣಾಮಗಳು. ವಿಜಯೀ ಭವ. ರಾಮ ಸೋದರ, ನಿಮ್ಮಂಥ ಆಳುವವರು ಆಗಾಗ ದೇಶ ಸಂಚಾರ ಮಾಡುವುದರಿಂದ ನಮ್ಮಂಥ ತಪಸ್ವಿಗಳಿಗೆ ಒಳ್ಳೆಯದಾಗುತ್ತದೆ. ಇಲ್ಲವಾದರೆ ದುಷ್ಟರು ಸಜ್ಜನರನ್ನು ಬಾಧಿಸುತ್ತಲೇ ಇರುತ್ತಾರೆ. ಅದರಲ್ಲಿ ನೀವು ನಮ್ಮ ಬಳಿಗೆ ಬರಲು ಬೇರೆ ಏನಾದರೂ ಕಾರಣ ಉಂಟೆ? ಪೂಜ್ಯರೇ, ನಾನು ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆ ರಕ್ಷಣೆಗಾಗಿ ಸೈನ್ಯ ಸಮೇತ ಬಂದಿದ್ದೇನೆ. ನಮ್ಮ ಯಾಗದ ಕುದುರೆ ಇಲ್ಲೇ ಸಮೀಪದಲ್ಲಿ ಮುಂದೆ ಚಲಿಸದೆ ನಿಶ್ಚಲವಾಗಿ ನಿಂತು ಬಿಟ್ಟಿದೆ. ಅದನ್ನು ಏನು ಮಾಡಿದರೂ ಮುಂದೆ ಚಲಿಸಲಾಗುತ್ತಿಲ್ಲ. ಕುದುರೆ ಮುಂದೆ ಸಾಗದಿದ್ದರೆ ಅಶ್ವಮೇಧ ಯಾಗಕ್ಕೆ ಭಂಗ ಉಂಟಾಗುತ್ತದೆ. ಈ ಸಮಸ್ಯೆಗೆ ತಾವೇ ಪರಿಹಾರ ಹೇಳಬೇಕು ಮುನೀಂದ್ರ. ಶತ್ರುಘ್ನ, ನಿಮ್ಮ ಕುದುರೆ ಚಲಿಸದೆ ಇಲ್ಲಿ ಸ್ಥಿರವಾಗಿ ನಿಂತಿರುವುದಕ್ಕೆ ಕಾರಣವೇನೆಂಬುದು ನನಗೆ ತಿಳಿದಿದೆ. ಅದಕ್ಕೆ ಒಂದು ಬೇರೆ ಕಥೆಯೇ ಇದೆ. ಅದೇನೆಂದು ದಯಮಾಡಿ ತಿಳಿಸಿ ಮುನೀಂದ್ರ. ತಿಳಿಸುತ್ತೇನೆ. ಶ್ರೀರಾಮನ ಅಶ್ವಮೇಧ ಯಾಗ ನಿರ್ವಿಘ್ನವಾಗಿ ನೆರವೇರಬೇಕು. ಮುನಿಜನ ಪ್ರಿಯನಾದ ಶ್ರೀರಾಮಚಂದ್ರನ ಕಾರ್ಯಕ್ಕೆ ಬಾಧೆ ಉಂಟಾಗಬಾರದು. ಹೌದು ಮುನೀಂದ್ರ, ಈಗಾಗಲೇ 10 ದಿಕ್ಕುಗಳಿಂದ ಮುನಿ ಜನರು ಅಯೋಧ್ಯೆಗೆ ಆಗಮಿಸಿದ್ದಾರೆ. ತಾವು ದಯಮಾಡಿಸಬೇಕು. ಖಂಡಿತ ಬರುತ್ತೇನೆ. ಈಗ ಕುದುರೆ ಚಲಿಸದೆ ನಿಂತಿರುವುದಕ್ಕೆ ಕಾರಣವಾದ ಕಥೆಯನ್ನು ಹೇಳುತ್ತೇನೆ, ಕೇಳಿ. ಹಿಂದೆ ಗೌಡ ದೇಶದಲ್ಲಿ ಸಾತ್ವಿಕನೆಂಬ ಬ್ರಾಹ್ಮಣನಿದ್ದ. ಅವನು ಘೋರ ತಪಸ್ಸು ಮಾಡಿದ. ನಿರಾಹಾರ ವ್ರತದಿಂದ ನಿತ್ರಾಣನಾಗಿ ಒಂದು ದಿನ ಮರಣ ಹೊಂದಿದ. ಅವನಿಗೆ ಸದ್ಗತಿ ದೊರೆಯಿತೆ ಮುನೀಂದ್ರ? ಇಲ್ಲ, ಅವನ ಕರ್ಮವಿನ್ನೂ ಕಳೆದಿರಲಿಲ್ಲ. ಅವನು ದಿವ್ಯ ವಿಮಾನವನ್ನೇರಿ ಮೇರು ಪರ್ವತಕ್ಕೆ ಹೋದ. ಅಲ್ಲಿ ಜಾಂಬವತಿ ಎಂಬ ತಿನ್ನದ ನೀರಿನ ಹೊಳೆಯಲ್ಲಿ ಅನೇಕ ಋಷಿಗಳು ವಿಹರಿಸುತ್ತಿದ್ದರು. ಇವನು ಅವರಿಗೆಲ್ಲ ಕಿರುಕುಳ ಕೊಟ್ಟು ರಾಕ್ಷಸನಾಗು ಎಂಬ ಶಾಪ ಪಡೆದ. ಅಯ್ಯೋ, ಅವನು ಶಾಪದಿಂದ ರಾಕ್ಷಸನಾದನೆ? ಹೌದು, ಶಾಪ ಪಡೆದ ಅವನು ಪಶ್ಚಾತ್ತಾಪದಿಂದ ಕ್ಷಮೆ ಬೇಡಿದ. ಆಗ ಋಷಿಗಳು ಶ್ರೀರಾಮನ ಯಾಗದ ಕುದುರೆಯನ್ನು ಸ್ತಂಭನಗೊಳಿಸಿ ರಾಮಕಥೆಯನ್ನು ಶ್ರವಣ ಮಾಡಿದಾಗ ಶಾಪ ವಿಮೋಚನೆಯಾಗುವುದೆಂದು ಹೇಳಿದರು. ಅಂದರೆ ರಾಮಕಥೆಯನ್ನು ಹೇಳುವುದರಿಂದ ನಮ್ಮ ಯಾಗದ ಕುದುರೆ ಮೊದಲಿನಂತೆ ಚಲಿಸುವುದೇ? ಹೌದು ಶತ್ರುಘ್ನ, ಆ ರಾಕ್ಷಸನೇ ನಿಮ್ಮ ಕುದುರೆಯನ್ನು ನಿಶ್ಚಲಗೊಳಿಸಿದ್ದಾನೆ. ಅವನಿಗೆ ರಾಮಕಥೆಯನ್ನು ಶ್ರವಣ ಮಾಡಿಸಿ, ಆಗ ಕುದುರೆ ಚಲಿಸುತ್ತದೆ. ಆ ಕಾರ್ಯವನ್ನು ಈಗಲೇ ಮಾಡುತ್ತೇನೆ ಮುನೀಂದ್ರ. ದಯಮಾಡಿ ತಾವು ಬರಬೇಕು. ಖಂಡಿತ ಬರು, ಖಂಡಿತ.
ಹನುಮಂತ, ರಾಮನ ಮಹಿಮೆಯ ಹೇಳುವುದೇ ಭಾಗ್ಯ, ರಾಮನ ಮಹಿಮೆಯ ಕೇಳುವುದೇ ಭಾಗ್ಯ. ತಾಟಕಿ ಸಂಹಾರ ಮಾಡಿದ ಅಹಲ್ಯೋದ್ಧಾರ ಮಾಡಿದ ರಾಮ, ಸುಬಾಹು ಮಾರೀಚರ ದಮನವ ಮಾಡಿ ಮುನಿಯಜ್ಞವನ್ನು ರಕ್ಷಿಸಿದ ರಾಮ. ರಾಮನ ಮಹಿಮೆ ಕೇಳುವುದೇ ಪುಣ್ಯ, ರಾಮನ ಮಹಿಮೆ ಕೇಳುವುದೇ ಭಾಗ್ಯ. ಖರದೂಷಣರ ಕೊಂದನು ರಾಮ, ವಾನರ ಸ್ನೇಹವ ಪಡೆದನು ರಾಮ. ಕಡಲಿಗೆ ಸೇತುವೆ ಕಟ್ಟಿದ ರಾಮ, ರಾಮ. ಕಡಲಿಗೆ ಸೇತುವೆ ಕಟ್ಟಿದ ರಾಮ, ರಾವಣ ಗರ್ವವ ಮುಗಿದಿಕ್ಕಿದನು ರಾಮ. ರಾಮನ ಕಥೆಯ ಕೇಳುವುದೇ ಪುಣ್ಯ,